ಎಲ್ಲರಿಗೂ ನಮಸ್ಕಾರ. ನಾನು ದಿವ್ಯಾ. ಮೈಸೂರು ಪ್ಯಾಲೇಸ್ನಲ್ಲಿರ್ತಕ್ಕಂಥ ತ್ರಿನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ ನಾನಿವತ್ತು. ಇಲ್ಲಿರುವ ದೇವರು ತ್ರಿನೇಶ್ವರ ಸ್ವಾಮಿ ದೇವರು. ಈ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ನಡೀತಾ ಇದೆ. ಆ ವಿಶೇಷಕ್ಕೆ ನಾನು ಪಾಲ್ಗೊಂಡಿದ್ದೆ. ಅಲ್ಲಿ ನಡೆದಕ್ಕಂಥ ಆ ದೇವರ ಕಲ್ಯಾಣವನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಆ ದೇವಸ್ಥಾನದಲ್ಲಿರ್ತಕ್ಕಂತಹ ಕೊಳದಲ್ಲಿ ಆ ಆಮೆಯ ಏನಿದೆ ಕರೆಕ್ಟಾಗಿ ಆ ದೇವರ ಕಲ್ಯಾಣ ಆಗಬೇಕಾದ್ರೆ ಬಂದು ಆ ದೇವರ ಕಲ್ಯಾಣವನ್ನು ನೋಡಿ ಮತ್ತೆ ಒಳಗಡೆ ಹೋಗ್ತಾ ಇದ್ದಿದ್ದು. ಸೊ ಬ್ಯೂಟಿಫುಲ್ ಆಗಿತ್ತು ನೋಡಲಿಕ್ಕೆ. ಮತ್ತು ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ದೇವರಿಗೆ ಬಂದು ದಾರ ಹಾಕ್ತಾ ಇದ್ದಾರೆ. ಸೊ ದೇವರಿಗೆ ದಾರ ಹಾಕಿಬಿಟ್ಟು ಈಗ ದೇವರಿಗೆ ಅಲಂಕಾರ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ, ಇಲ್ಲಿರ್ತಕ್ಕಂಥ ಪಾರ್ವತಿ ದೇವಿ. ಸೊ ಅದಕ್ಕೆ ರೈಟ್ ಆಪೋಸಿಟಾಗಿ ಕೂತಿರೋದು ಬಂದು ಶಿವ. ಸೊ ಶಿವನಿಗೂ ಪಾರ್ವತಿಗೂ ಕಲ್ಯಾಣ. ಸೊ ಈ ಕಲ್ಯಾಣದಲ್ಲಿ ತುಂಬ ಜನ ಬಂದಿದ್ದರು. ನೋಡಲಿಕ್ಕೂ ಸಹ ತುಂಬ ಚೆನ್ನಾಗೇ ಇತ್ತು. ಫಾರ್ ದ ಫಸ್ಟ್ ಟೈಮ್ ನಾನು ಶಿವ ಪಾರ್ವತಿ ಕಲ್ಯಾಣೋತ್ಸವವನ್ನು ನಾನು ಡೈರೆಕ್ಟಾಗಿ ನೋಡ್ತಿದ್ದೀನಿ. ಸೊ ನನಗಂತೂ ತುಂಬಾ ಖುಷಿಯಾಗಿತ್ತು ಆ ಪ್ಲೇಸ್ನಲ್ಲಿ ನಾನು ಇರಬೇಕಾದ್ರೆ. ಈಗ ನೋಡಿ, ಸೊ ಎಲ್ಲರಿಗೂ ಮಾಂಗಲ್ಯನ ತೋರಿಸಿ ಆ ದೇವರಿಗೆ ಬಂದು ಮಾಂಗಲ್ಯ ಹಾಕ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಮಾತ್ರ ಇನ್ನೂ ತುಂಬಾ ಖುಷಿಯಾಗಿತ್ತು. ಬಿಕಾಸ್ ಯಾಕಂತಂದರೆ ದೇವರ ಕಲ್ಯಾಣ ನೋಡೋದು ಅಂದ್ರೆ ನಾವು ನಾರ್ಮಲಾಗಿ ನಮ್ಮ ರಿಲೇಟಿವ್ಸ್ ಮ್ಯಾರೇಜ್ಗಳಿಗೆ ಹೋಗಬೇಕಾದ್ರೆ ಗಟ್ಟಿ ಮೇಲೆ ಅಂತಂದಾಗ ಎಷ್ಟು ಖುಷಿಯಾಗುತ್ತೆ. ಆದರೆ ಆ ದೇವರ ಕಲ್ಯಾಣದಲ್ಲಿ ನಾವು ಹೋಗಿ ಪಾಲ್ಗೊಂಡು ಆ ಜಾಗದಲ್ಲಿ ಆ ಸೌಂಡ್ ಕೇಳಬೇಕಾದ್ರೆ ವೈಬ್ರೇಷನ್ ತುಂಬ ಪಾಸಿಟಿವ್ ಆಗಿ ತುಂಬಾ ಚೆನ್ನಾಗಿತ್ತು. ಸೊ ಈ ವಿಡಿಯೋಸ್ಗಳನ್ನ ನೀವು ನೋಡಬೇಕು, ನಿಮಗೂ ಆ ಖುಷಿ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ನಿಮ್ಗೆಲ್ಲರಿಗೂ ಈ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಅದಾದಮೇಲೆ ಏನಾಯಿತು ಅಂತ ಹೇಳಿದ್ರೆ, ಶಿವ ಪಾರ್ವತಿ ಇಬ್ಬರೂ ಈ ಉಯ್ಯಾಲೆಯಲ್ಲಿ ಕೂರಿಸಿ ಒಂದು 5 ನಿಮಿಷ ತೂಗಿ ಆ ಉಯ್ಯಾಲೆಯಲ್ಲಿ ತೂಗಿ ಮತ್ತೆ ಬಂದು ಈ ಥರ ಮೆರವಣಿಗೆ ಕರ್ಕೊಂಡು ಹೋದರು. ಜಸ್ಟ್ ಒಂದು ರೌಂಡ್ ಅಷ್ಟೇ ಹೋಗಿದ್ರು. ಯಾಕಂತಂದರೆ ದೇವರು ಅಲ್ಲಿ ಸುತ್ತಿ ಬರಬೇಕು, ಮೆರವಣಿಗೆ ಹೋಗಬೇಕು ಕಲ್ಯಾಣೋತ್ಸವ ಆದಮೇಲೆ ಅಂತ ಹೇಳಿ. ಸೊ ತುಂಬ ಚೆನ್ನಾಗಿ ಆಡಿಸ್ಕೊಂಡು ಈ ಥರ ಮಾಡಿ ಕರ್ಕೊಂಡು ಹೋದರು. ಆ್ಯಂಡ್ ದಿಸ್ ಈಸ್ ಅ ಲಾಸ್ಟ್ ಪಿಕ್. ದೇವರು ಶಿವ ಪಾರ್ವತಿ ಇಬ್ಬರು ಜೋಡಿಯಾಗಿ ಕೂತಿರೋದು ನೋಡೋಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ನಿಮಗೂ ಹಾಗೆ ಖುಷಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.